ಗೋಮುಖ ತೀರ್ಥದೊಳಗೆ ಸ್ನಾನ ಮಾಡ್ಬಾ. ಅವನಕ್ಕ, ಸ್ವಾಮಿ ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, 100 ಸರಿ ಮುಳುಗಿ ಎದ್ದೇನೆ ಅಜ್ಜ. ನಾ ಏನು ಆರಾಮಾಗಿಲ್ಲ, ನಾ ಹೆಂಗದೇನೆ ಹಂಗೆ ಅದೇನೆ. ನನ್ನ ಕರ್ಮಕ್ಕೆ ಯಾ ದೇವ್ರು ಏನು ಮಾಡ್ತಾವಪ್ಪ? ನಾ ಮಾಡಿದ ಕರ್ಮ ಬಲವಂತವಾದೊಡೆ ನೀ ಮಾಡುವುದೇನೋ ದೇವ. ಮಿಕ್ಕೇತಿ ಅಜ್ಜ ಅಂತ ಹೇಳಿದ, ಕಣ್ಣೀರು ಹಾಕಿದ. ಅವಾಗ ಸಿದ್ಧಾರೂಢಪ್ಪರು ಕಣ್ಣು ಮುಚ್ಚಿ ತಮ್ಮ ಜ್ಞಾನ ದೃಷ್ಟಿಯಲ್ಲಿ ನೋಡಿದ್ರು. ಅಂಥದ್ದೇನು ಪಾಪ ಮಾಡ್ಯಾನಿವ? ಗೋಮುಖ ತೀರ್ಥ ಸಹಿತ ಇವನು ಆರಾಮ ಮಾಡಿಲ್ಲ ಅಂದ್ರೆ ಕಣ್ಣು ಮುಚ್ಚಿ ನೋಡಿದಾಗ ಗೊತ್ತಾತು ಅವ ಎಂಥ ಪಾಪಿ ಇದ್ದ ಅಂದ್ರೆ ಅವ ಬಡ್ಡಿ ಆಡೋ ಮನುಷ್ಯ. ಅವ ಸುಮ್ಮನೆ ಶ್ರೀಮಂತ ಆಗಿಲ್ಲ. ಆಗಿನ ಕಾಲಕ್ಕೆ ಮನೆ ಮ್ಯಾಲ 7 ಧ್ವಜ ಹಾರಿಸಿದ್ನಂತವ. ಏನು 7 ಧ್ವಜ? 1 ಕೋಟಿ ರೂಪಾಯಿ ಜಮಾ ಆದ್ರೆ 1 ಧ್ವಜ ಹಾರಿಸೋದು. ಆಗಿನ ಕಾಲಕ್ಕೆ 7 ಕೋಟಿ ರೂಪಾಯಿ ಜಮಾ ಮಾಡಿದ್ನಂತ. ಅದು ಚಲೋ ದಾರಿ ಹಿಡ್ದು ಜಮಾ ಮಾಡಿಲ್ರಿ, ಅಡ್ಡ ಹಾದಿ ಹಿಡ್ದು ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಹಾಕಿ ಬಡವ್ರ ಹೊಟ್ಟಿ ಮ್ಯಾಲ ಹೊಡೆದು ಅವ್ರನ್ನ ಉಸಿರನಿಸಿ ಅನ್ಯಾಯದಿಂದ ಗಳಿಸಿದ ಪಾಪ ಕುಷ್ಠರೋಗವಾಗಿ ಅವನ ಕಾಡಕತ್ತಿತ್ತು. ಅಷ್ಟೇ ಬಂದ ಬಳಿಕ ಆ ಬಂದದ್ದನ್ನ ಒಂದಿಷ್ಟು ಏನಾರ ಖರ್ಚು ಮಾಡಬೇಕ್ರಿ, ಬರೀ ಕೂಡಿಡಬಾರದು. ದೊಡ್ಡ ಬ್ಲಡ್ ಸ್ಟಾಕ್ ಆತಂದ್ರೆ ರೋಗ ಚಲೋ ಆಕವು. ದುಡ್ಡು ಹರಿದಾಡಬೇಕು, ಬ್ಲಡ್ ಹರಿದಾಡಬೇಕು, ಸ್ಟಾಕ್ ಜಮಾ ಆಗಬಾರ್ದು. ಎಲ್ಲರ ಒಂದು ಕಡೆ ಜಮಾ ಆತಂದ್ರೆ, ಎಲ್ಲರ ಸ್ಟಾಕ್ ಆತಂದ್ರೆ ಗಂಟಕವು. ಅರ್ಥ ಆಗ್ತತಲ್ಲ? ದಾನ ಮಾಡಬೇಕು, ಧರ್ಮ ಮಾಡಬೇಕು, ಬೇಡ್ಕೊಂಡು ಬಂದವ್ರಿಗೆ ಕೊಡ್ಬೇಕು. ಅವನು ಜನ್ಮದಾಗ ಯಾರಿಗ ಒಂದು ಕಿಲುಬು ಕಾಸು ದಾನ ಕೊಟ್ಟಿಲ್ಲ. ಹೊರಗನೂರಿಗೆ ಹೋಗ್ಲಿ ಹಾಳಾಗಿ ಬೀಜರ ಮನೆಗೆ ಬಂದ್ರೆ ಒಂದು ತೊತ್ತು ಅನ್ನ ಕೊಡ್ಲಂಗೆ ಹೊರಗೆ ಕಳಿಸ್ತಿದ್ರು. ಗಂಡಗಿಂತ ಹೆಂಡ್ತಿ, ಹೆಂಡ್ತಿಗಿಂತ ಗಂಡ, ಎರಡು ಮಿಕ್ಕಿದ ಜಿಪುಣಿ ಇದ್ವು. ಅವ ಒಂದು ಸಾರಿ ದೀಪ ಹಚ್ಚಿದಂದ್ರೆ ಪೂಜೆ ಮುಗಿಯೋಣ ದೀಪ ಆರಿಸಿ ಹೊಕ್ಕಿದ್ದವ ಅಂಗಡಿಗೆ. ಊದ ಕಡ್ಡಿ ಬೆಳಗಿದ ಅಂದ್ರೆ ಆರಿಸಿ ಮತ್ತು ಒಂದು ಊದ ಕಡ್ಡಿ 1 ತಿಂಗಳು ಮಾಡವ. ಒಮ್ಮೆ ಏನೋ ಗಡಿಬಿಡಿ ಆಗ ಅವನು ಇಟ್ಟು ಬಡ್ಡಿ ಇವಂದು ಅಟ್ಟು ಬಡ್ಡಿ ಮರ್ತ ಹೋಗಿಬಿಟ್ಟ. ಅಂಗಡಿಗೆ ಹೋಗಿ ನೆನಪಾಗೈತಿ, ದೀಪ ಅರಿಸಿ ಇಲ್ಲ ದೇವ್ರ ಮುಂದೆ. ಅಲ್ಲಿಂದ ಓಡ್ಕೊಂತ ಬಂದಿದ್ನಂತವ. ಹೆಣ್ತಿ ಬಾಗಲಾಗ ನಿಂತಿದ್ಲು. ಏನು ಹುಚ್ಚದಿ ಮಾರಾಯ, ನೀವು ಹೋಗೋಣ ನೋಡಿದೆ, ಅಯ್ಯೋ ಹುಚ್ಚಿ ಮರ್ತೋಗೈತಂತ ನಾನು ಆಗ ದೀಪ ಅರಿಸಿನಿ. ಎಂಥ ಸುಮಾರದಿ ನೀನು, ಅಲ್ಲಿಂದ ಇಲ್ಲಿ ಬರೋ ಹೊಡೆದೆ ಚಪ್ಪಲಿ ಒಟ್ಟು ಸೌದಿರ್ಬೇಕಂದ್ಲಾಕೆ ಹೆಣ್ತಿ. ಆಕೆ ಅವನಿಗಿಂತ ಹೆಚ್ಚಿನಕ್ಕಿದ್ಲು, ಅವನು ಆಕೆಗಿಂತ ಹೆಚ್ಚಿನವಿದ್ದವ. ನಾನೇನು ಹುಚ್ಚನ್ ಮಾಡ್ಯಾನ? ಅಲ್ಲಿಂದ ಹಂಗೆ ಓಡಿ ಬರೋಕೆ ಚಪ್ಪಲಿ ಸವಿ ಹಂಗೆ ಇಲ್ಲಿ ನೋಡಿ ಬಗಲ ಇಟ್ಕೊಂಬಂದನು ಚಪ್ಪಲಿ ಅಂತ ತೋರಿಸಿದ್ದವ. ಅವು ಅಂಥ ಮಿಕ್ಕಿದ ಯಾನಾರ ಮನೆಯಾಗ ಬೀಗರು ಬಂದ್ರು ಅಂದ್ರೆ ಇವ್ರಿಗೆ ಒಂದು ನಮೂನಿ ಉರ್ದಂಗೆ ಆಗೋದು. ಇವು ಬಂದು ಒಪ್ಪ ಬಿಟ್ಟು ಕುಳು ತಿನ್ನಾಕ ಕದ ಮುಚ್ಕೊಂಡು ಉಣ್ತಿದ್ರು. ಅವತ್ತವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಂಗಂದ್ರೆ ತಿಳಿತತ್ಲ, ವಿವಾಹ ವಾರ್ಷಿಕೋತ್ಸವ. ಎಲ್ಲ ಊರ ಮಂದಿ ಕರೆದ, ಬೀಗರು ಬಿಜ್ಜರು ಕರೆದ ಹ್ಯಾಪಿ ಏನೋ ಅಂತಾರೆ, ಹ್ಯಾಪಿ ಆ್ಯನಿವರ್ಸರಿ ಅಂತ ಕೇಕ್ ಕತ್ತರಿಸಿ ಅವ್ರ ಬಯಾಗ ಇವ್ರ ಬಯಾಗ ಅವ್ರು ತಿಂದು ಎಲ್ಲರಿಗೂ ಉಣಿಸ್ತಾರಪ್ಪ. ಇವು ಹಂಗೆ ಮಾಡಲಿಲ್ಲ. ನಮ್ಮದು ಆ್ಯನಿವರ್ಸರಿ ಮಂದಿಗೆ ಯಾಕೆ ಉಣಿಸೋದ? ಇವತ್ತು ಮಸ್ತ್ ಅಡುಗೆ ಮಾಡ, ಮಧ್ಯಾಹ್ನ ಅಡುಗೆ ಅಂಗಡಿ ಮುಚ್ಕೊಂಬರ್ತೀನಿ, ಇಬ್ಬರು ಮಸ್ತ್ ತಿನ್ನೋಣ, ಮಂದಿಗೆ ಯಾಕೆ ತಿನ್ನಿಸೋದು? ಎಲ್ಲ ಚಂದ ಅಡುಗೆ ಮಾಡಿದ್ಲು, ಇನ್ನೇನು ತಿನ್ನಬೇಕು. ಕದ ಮುಚ್ಚ ಕುಂತಿದ್ರು ಅವ್ರು ಉಣ್ಣಾಕ. ಮತ್ತು ಯಾವ್ರ ಬಂದಿದ್ದಾವ ಅಕ್ಕಿ ಬಾಯಾಗ ಅವನ ಬಾಯಾಗ ಅಕ್ಕಿ, ಯಾಕೆ ಆ್ಯನಿವರ್ಸರಿ ಅಲ್ಲ, ಹಿಂಗಿನ್ನೇನು ಒಂದು ತೊತ್ತು ಇಡ್ಬೇಕು ಅನ್ನೋದ್ರಾಗ ದಡ್ಡ ಕದ ಬಿಡೋದೇ ಬಿಟ್ರು. ಯಾವ ಬಂದಪ್ಪ ಇಟ್ಟೋತ್ನೇ. ದೊಡ್ಡ ಸಾವ್ಕಾರ ಮನೆಗಳಾಗ ಕದಿಗೆ ಒಂದು ತೂತು ಮಾಡಿರ್ತಾರೆ. ಹಿಂಗೆ ನೋಡಿದ್ರಂದ್ರೆ ಹೊರಗೆ ಯಾವ ಬಂದಾನ ಗೊತ್ತಾಕತಿ. ಆಕಿ ಬಂದು ಹೇಳಿದ್ಲು, ನಿಮ್ಮ ಮಾವ ಬಂದಾನ, ಹೋಗೋ ನೀನು ಇವಾಗ ಬರ್ಬೇಕಾ ಇವ್ ಮಾವ. ಈಗ ಹಿಂಗೆ ಮಾಡು, ನಾನು ನೀನು ಕೂಡಿ ಸುಮ್ಕ ಜಗಳ ಮಾಡ್ದಂಗೆ ಮಾಡೋಣ. ದೌಡಿ ಇವನ್ನೆಲ್ಲ ತೊಗೊಂಡೋಗಿ ಒಳಗಿಡು, ಮುಚ್ಚಿಡ. ಹೆಂಗೆ ಜಗಳ ಮಾಡ್ಬೇಕಂದ್ರೆ ಅವ ಬಂದವ್ ಸರಳ ಹಿಂದಕ್ಕೆ ತಿರುಗಿ ಹೋಗಿರ್ಬೇಕು, ಹಂಗೆ ಗುದ್ದಾಡೋದು ಅಂತಂದು ಇಬ್ಬರು ಪ್ಲ್ಯಾನ್ ಮಾಡಿ ಹೊಡೆದಾಡಕತ್ತರು.
ಏನು ಬಾಯಿಗೆ ಬಾಯಿ ಹತ್ತು, ಇವ ಕದ ಜೋರು ಬಿಡಕತ್ತ. ಯಪ್ಪ ಯಾಕೆ ಹೊಡೆದಾಡ್ತೀರಿ, ಕದ ತೆಗೀರಿ ಕದ. ಆಮೇಲೆ ಹೋಗಿ ಹೆಣ್ತಿ ಕದ ತೆಗೆದು ಅಳಾಕತ್ಲು, ಮಾವ ಚಲೋ ಹೊತ್ತಿಗೆ ಬಂದೆ, ಹೊಡಿತಾನಂತ ಇಬ್ಬರು ಇಟ್ಟು ಹೊಡೆದ. ಇವನಿಗೂ ಹೇಳಿ ಮಿಕ್ಕಿ ಬಂದ ಹೊಡೆದಾಡೋರು ಮಾತ್ರ ನಿಲ್ಲಕ್ಕತ್ತೆ. ಅವನು ಸಾಕಾಗಿ ಇವ್ರು ನಮ್ಮ ಮಾತು ಕೇಳುವಲ್ರಂದು ಹೋದ ಮ್ಯಾಲ ಇಬ್ಬರು ಇವ್ರು ಹೊಡೆದಾಡೋದ್ರಾಗ ಮುಡುಗಿದ್ರು. ಅವ್ನು ಬಿಡ್ದಂಗೆ ಮಾಡ್ತಿದ್ದ, ಈಗ ಕತ್ತಂಗೆ ಮಾಡ್ತಿದ್ಲು. ಕೊನೆಗೆ ಹೋದ ಅನ್ನೋಂಗಾತಲ್ಲ ಇವರಿಗೆ, ಏಯ್ ಎಲ್ಲ ತಗೊಂಬ ಏನು ಹೋಗಿದಾನಂತೇಳಿ ಮತ್ತು ಕದ ಮುಚ್ಚಿ ಇಬ್ಬರು ಬಾಯಾಗ ತುತ್ತು ಹಾಕು ಮುಂದೆ, ನಾ ಏನು ನೀನು ಬಡ್ದಿಲ್ಲ, ಆದರೂ ಬಡ್ದಂಗೆ ಮಾಡಿದ್ದು ಹೆಂಗಿತ್ತು ಅಂದುವ. ಆಕೆ ಅಂದ್ಲು, ನಾ ಏನು ಹತ್ತಿಲ್ಲ, ಆದರೂ ಒತ್ತಂಗೆ ಮಾಡಿದ್ದು ಹೆಂಗಿತ್ತು. ಮಜಾದಾಗ ಇವರಿಬ್ಬರು ಹಾಡ್ಕೊಂತ ಚಲೋ ಮಾಡಿದ್ರು. ಹೆಂಗಿತ್ತು ನಾನು ಅತ್ತಂಗ ಮಾಡಿದ್ದು, ಹೆಂಗಿತ್ತು ನಾನು ಹೊಡೆದಂಗ ಮಾಡಿದ್ದು, ಅನ್ನಕತ್ತಿದ್ರು. ಅಟ್ಟತ್ತಿಗೆ ಅವ ಮಾವು ಬಂದ್ರೆ ಹೆಂಗಿತ್ತು ನಾನು ಹೋದಂಗ ಮಾಡಿದ್ದು, ಅಂದವ. ಅವು ಹೋಗಿದ್ದು ಅಲ್ಲೇ ಹಿಂದಕ್ಕೆ ಮರಿಗೆ ಸರ್ಕೊಂಡಿದ್ದೆ, ಹೋಗ್ಯಾನಂತ ಕದ ಮುಚ್ಚಿದ್ವು. ಅವ್ರಿಗೆ ಇವ್ರ ಬುದ್ಧಿ ಪಕ್ಕ ಗೊತ್ತಿತ್ತು. ಇಂಥ ಮುಂದಿರ್ತವೆ. ಮಾವು ಬಂದನಂದ್ರೆ ಒಂದು ತುತ್ತು ಹಾಕಿರಿ, ಇವ್ರದೇನು ಸಂಪತ್ತ ಹೋಗತ್ತೆ. ಇಂಥ ಕಂಜೂಸ್ ಇರ್ತಾವ್ರಿ, ದಾನ ಇಲ್ಲ, ಧರ್ಮ ಇಲ್ಲ. ಹಂಗಾಗಿ ಮೋಸದಿಂದ ಸಂಗ್ರಹ ಮಾಡ್ಯಾನ. ಅದು ರೋಗ ರೂಪದಿಂದ ಕಾಡಕತ್ತೈತಿ. ಸಿದ್ಧಾರೂಢಪ್ಪಗೆ ಅವನ ಸ್ಥಿತಿ ಅರ್ಥ ಆಯ್ತು. ಅಯ್ಯೋ ಪಾಪ ಅಂತ ಕರುಣೆಯಿಂದ ಮಹಾತ್ಮರು ಸ್ವತಃ ಅವನ ಕೈ ಹಿಡ್ಕೊಂಡು ಗೋಮುಖ ತೀರ್ಥದ ಒಳಗೆ ಕರ್ಕೊಂಡು ಹೋಗಿ ಅವನ ಕೆಳಗೆ ಕುಂದ್ರಿಸಿ ತಮ್ಮ ಕೈಯಾರ ಬೊಗುಶಿ ಒಳಗೆ ನೀರು ತಗೊಂಡು ಓಂ ನರಸಿಂಹ ಓಂ ನರಸಿಂಹ ಓಂ ನರಸಿಂಹ ಅಂತ 3 ಸಾರಿ ಆ ತೀರ್ಥವನ್ನು ಅವನು ಕುಷ್ಠರೋಗಿ ಮ್ಯಾಲ ಹಾಕಿದ ಮರುಕ್ಷಣದೊಳಗೆ ಝಳ ಆರಾಮಾಗಿಬಿಟ್ಟ. ಮೈ ಮ್ಯಾಲಿದ್ದು ಒಂದು ಗಾಯದ ಕಲಿ ಸಹಿತ ಇಲ್ಲದಂಗ ಅಪ್ಪನ ಪವಾಡವನ್ನು ನೋಡಿ ಕೂಡಿದ ಮಂದಿ ದಕ್ಕಾಗಿ ಜಯ ಜಯಕಾರವನ್ನು ಹಾಕಿ ಸಿದ್ಧಾರೂಢಪ್ಪನ ಊರು ತುಂಬ ಮೆರವಣಿಗೆ ಮಾಡಿದರು. ಸಾವುಕಾರ ಮಾರವಾಡಿ ಅಂತೂ ತನ್ನನ್ನು ತಾನೇ ಸಮರ್ಪಣೆ ಮಾಡಿ ದೀರ್ಘದಂಡ ನಮಸ್ಕಾರ ಮಾಡಿ, ಅಜ್ಜ ನನಗೆ ಪುನರ್ಜನ್ಮ ಕೊಟ್ಟ ಪರಮಾತ್ಮನೇನು, ಆ ಗುಡಿಯಾಗಿರುವಂಥ ನರಸಿಂಹ ದೇವನೇ ನರರೂಪದಿಂದ ಹೊರಗೆ ಬಂದಿಪ್ಪ ಅಂತ ಕೈ ಹಿಡಿದು ಮನೆಗೆ ಕರ್ಕೊಂಡೋಗಿ ಅಪ್ಪ ಅವರಿಗೆ ಅರ್ಘ್ಯಾದಿ ಉಪಚಾರಗಳಿಂದ ಷೋಡಶೋಪಚಾರದಿಂದ ಪಾದ ಪೂಜೆಯನ್ನು ಮಾಡಿ ಸಿದ್ಧಾರೂಢರ ಪಾದದ ಮ್ಯಾಲ ನೀರು ಬಿಟ್ಟ. ಈ ತನು ಮನ ಧನ ಈ ತ್ರಿಕರಣಗಳನ್ನು ಪೂರ್ಣವಾಗಿ ನನಗೆ ಸಮರ್ಪಣೆ ಮಾಡಿದೆ. ಇವತ್ತಿಂದ ನನ್ನ ಎಲ್ಲ ಆಸ್ತಿಯನ್ನ ನಿನ್ನ ಪಾದಕ್ಕೆ ದಾನ ಕೊಟ್ಟನಪ್ಪ. ಇವತ್ತಿಂದ ನಂದೇನಿಲ್ಲ, ಎಲ್ಲ ನಿಂದಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಎಷ್ಟು ಕೋಟಿ? 7 ಕೋಟಿ. ನಾವಾಗಿದ್ರ ಹೋಗೋ ನಿನ್ನ 7 ಕೋಟಿ ಇನ್ನೇನು ಮಜಾ ಮಸ್ತ್ ಇಲ್ಲ. ಒಂದು ದೊಡ್ಡ ಮಠ ಕಟ್ಟುಕೊಂಡ ನಾನ ರಾಜಾದಿರಾಜ ಸಂಸ್ಥಾನಾಧಿಪತಿ ಅಂತ ದೊಡ್ಡ ಮಠ ಕಟ್ಟಿಬಿಡ್ತಿದ್ವಿ. ನಮಗೆ 7 ಕೋಟಿ ಸಿಕ್ಕರು. ಆದ್ರೆ ಸಿದ್ಧಾರೂಢಪ್ಪರು ಅಂದರು, ನಂದ ಬ್ಯಾಡ್ ಅಂತ ವಾದ ಬಂದೇನಿ ಮಗನ, ನಾ ಏನು ನಿನ್ನ ಲೆಕ್ಕ ಬರೆಯೋ ಕಾರ್ಕೂನಾಗಿ ಕುಂದ್ರಲೇನು ಇಲ್ಲೇ? ನನಗಿದು ಬ್ಯಾಡ್ ಅಂತ ಬಿಟ್ಟು ಬಂದದ್ದು ನನ್ನ ಕೊಳ್ಳಾಗ ಯಾಕೆ ಹಾಕ್ತೀಯೋ? ನನಗೆ ಬೇಕಾಗಿದ್ದು 2. ನೀ ಆಗಲೇ ಏನಂದೆ? ತನು ಮನ ಧನ 3 ಕೊಟ್ಟೆ ಅಂದಲ್ಲ. ನಿನ್ನ ದುಡ್ಡು ನಿನಗ ಹೊಳೆ ಕೊಟ್ಟೇನಿ. ನನಗೆ ಬೇಕಾಗಿದ್ದು 2, ನಿನ್ನ ತನು ನಿನ್ನ ಮನ. ಆ ಶರೀರ ನಂದನ ಬೇಡ, ಅದನ್ನ ಗುರುವಿಗೆ ಸಮರ್ಪಣೆ ಮಾಡಿದ ಬಳಿಕ 2 ಕೆಲಸಕ್ಕೆ ನಾ ಹೇಳ್ದಂಗೆ ಉಪಯೋಗ ಮಾಡು. ಹೆಂಡ್ರ ಮಕ್ಕಳ ಸಲುವಾಗಿ ದುಡಿಯೋಕ್ಕೂ ಶರೀರ ಬೇಕು. ಜೊತೆಗೆ ಇತರ ಸಮಯದೊಳಗೆ ನಿಷ್ಕಾಮದಿಂದ ಸಾಧು ಸಂತರ ಸೇವಾ ಮಾಡೋಕೆ ಶರೀರ ಬಳಸು. ಇನ್ನು ಮನಸ್ಸು, ಆ ಮನಸ್ಸು ಮಾತ್ರ ಪೂರ್ತಿ ನಮಗೆ ಬೇಕು. ಆ ಮನಸ್ಸು ಇವತ್ತೇನು ಒಪ್ಪಿಸಿದ ಮನಸ್ಸು ಯಾವಾಗಲೂ ಭಗವಂತನ ಚಿಂತನೆಗೆ ಅದನ್ನು ಮೀಸಲಿಡು. ಇನ್ನು ದುಡ್ಡು ನಂದಂತ ಹೇಳಿದೆಲ್ಲ, ಅದನ್ನು ನಿನಗೆ ಹೊಳೆ ಕೊಟ್ಟೇನಿ, ನಾ ಹೇಳಿದ ಪ್ರಕಾರ ಮಾಡು. ಸಮ ಪ್ರಮಾಣ ಭಾಗ ಮಾಡಿ, 2 ಭಾಗ ಮಾಡು. ಹೆಂಡ್ರ ಮಕ್ಕಳ ಸಲುವಾಗಿ ಅರ್ಧ ದುಡ್ಡಿಡು. ಇನ್ನು ಅರ್ಧ ದುಡ್ಡನ್ನು ಬಡಬಗ್ಗರಿಗೆ, ಸಾಧು ಸಂತರಿಗೆ, ಅನಾಥರಿಗೆ, ಬೇಡದವರಿಗೆ ಕೊಟ್ಟು ದಾನ ಧರ್ಮ ಮಾಡಿ ಸತ್ಪಾತ್ರನಾಗೋ. 2 ಉಳಿತವ, ಏನು ಉಳಿಯೋದಿಲ್ಲ. ಧರ್ಮ
ಕೀರ್ತಿ ದ್ವಯಂ ಸ್ಥಿರಂ. ನಶ್ವರಂ ಜೀವಿತಂ ಲೋಕೆ ನಶ್ವರಂ ಧನ ಯೌವನಂ. ನಿನ್ನ ದುಡ್ಡು ಯೌವನ ಎಲ್ಲ ಬಿಟ್ಟು ಹೋಗೋದೈತಿ, ಉಳಿಯೋದು ಒಂದ ನೀ ಮಾಡಿದ ದಾನ ಧರ್ಮ ಗಳಿಸಿದ ಕೀರ್ತಿ, ಇದಷ್ಟ ನಿನಗೆ ಕೂಡ ಉಳಿತದಪ್ಪ. ಇದನ್ನು ದಾನ ಮಾಡಂತವನಿಗೆ ಅಪ್ಪಣೆ ಕೊಟ್ಟು ಸಿದ್ಧಾರೂಢಪ್ಪರು ಅಲ್ಲಿಂದ ಮುಂದೆ ಸಂಚಾರ ಮಾಡುತ್ತಾ